ಸರ್ ಹೇಳೋಕ್ಕೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ, ಜನಸಾಗರ ಹೇಳೋಕ್ಕೆ ಅಸಾಧ್ಯ. ಆ ಮಾದಪ್ಪಂದು ಸೇವೆ ಮಾಡೋಕ್ಕೆ ನಮ್ಗೆ ಚಾನ್ಸ್ ಸಿಕ್ಕಿದೆ. ನಮ್ಮ ಏರಿಯಾದಲ್ಲೂ ಮಾಡ್ತಾರೆ, ಎಲ್ಲ ಕಡೆ ಅನುದಾನ ಮಾಡ್ತಾರೆ. ನಮ್ಮದೊಂದು ಟೀಮ್ ಇದೆ, ಎಲ್ಲ ಮಿತಿ ಮೀರಿ ಕೈ ಮೀರಿ ಶ್ರಮ ಬಿದ್ದು ಮಾಡಿದ್ದೀವಿ. ಏನೋ ಜನ ಸಾಗರಾಗಿ ಬರ್ತಾ ಇದ್ದಾರೆ ಸರ್, ಅದೇ ಖುಷಿ. ನಮಗೊಂದು ಮಾಲೇಶ್ವರ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸರ್. ಅವರು ಒಂಥರ ದೇವ್ರಿದ್ದಂಗಲ್ವ ಸರ್ ನಮಗೆ. ನಮ್ಮ ಏರಿಯಾದಲ್ಲಿ, ನಮ್ಮ ಗ್ರಾಮ ಕೆ ಜಿ ಕುಪ್ಪಳಲ್ಲಿ ಅವ್ರಿಗೆ ತುಂಬ ಒಡನಾಟ. ಅವ್ರ ತಂದೆ ಕಾಲದಿಂದನೂ ಅವ್ರು ಇಲ್ಲಿ ಬರ್ತಾಯಿದ್ರು. ಅವ್ರ ಅಪ್ಪ ಅವ್ರು ಆಗ್ಬೋದು, ಪುನೀತ್ ಅವರು ಆಗ್ಬೋದು, ಎಲ್ಲರೂ. ಹಾಗಾಗಿ ಅವರು ಒಂಚೂರು ಅವ್ರದ್ದು ದೇವ್ರಿದ್ದಂಗೆ. ಇವತ್ತಿನ ದಿನಕ್ಕೆ ಅವ್ರು ನೀವೇ ನೋಡ್ತಾ ಇದ್ದಾರೆ, ಅವ್ರು ಏನೇನು ಸೇವೆ ಮಾಡಿದ್ದಾರೆ ಜನಕ್ಕೋಸ್ಕರ ಅಂತ. ಅವ್ರು ದೇವ್ರಲಿದ್ದೀರಿ ಅಂತೇಳಿ ಅವ್ರಿಗೂ ಪೂಜೆ ಮಾಡಿ, ಮಾದೇಶ್ವರನ ಯುಗಾದಿ ಹಬ್ಬದ ಪ್ರಯುಕ್ತ ಮಾದೇಶ್ವರನ ಪೂಜೆ ಮಾಡಿ ಅಮಾವಾಸ್ಯೆ ದಿನ ಒಂದು ಅನ್ನ ಸಂಪತ್ತನ್ನು ಏರ್ಪಾಡು ಮಾಡಿಸಿ ಈ ಥರ ಎಲ್ಲ ನೀನು ನೋಡ್ತಾ ಇಲ್ಲ. ಬಂದು ಕೈ ಮುಗಿದು ಫಸ್ಟ್ ಅವ್ರಿಗೇನೆ ನೋಡ್ತಾ ಇದ್ದಾರಲ್ಲ. ಆಮೇಲೆ ಇದೇ ಪ್ರಯುಕ್ತ ನಾವು ನೈಟು ಅಮಾವಾಸ್ಯೆ ನೈಟು ನಮ್ಮ ಕನ್ಯಾಗೌಡ ಕೊಪ್ಪಲಲ್ಲಿ ಮಾದೇಶ್ವರ ಮೆರವಣಿಗೆ ಮಾಡ್ತೀವಿ. ಆಗಿನ ಕಾಲದಿಂದ ಇವತ್ತವರೆಗೂ ಎತ್ತಿನ ಗಾಡಿದೇನೆ. ಇದು 52ನೇ ವರ್ಷ ಇದು ಮಾಡ್ತಾರದು. ನೈಟ್ ಫುಲ್ಲು ನಮ್ಮ ಅಕ್ಕಪಕ್ಕ ಏರಿಯಾದಲ್ಲೆಲ್ಲ ಮಾದೇಶ್ವರ ಮೆರವಣಿಗೆನೂ ಇದೆ. ಅದು ಎತ್ತಿನ ಗಾಡಿಲೇ ಮಾಡ್ತೀವಿ ನಾವು ಇವಾಗಲೂ. ನಾವು ಮೊದಲನಾಗಿ ಏನು ಹೇಳ್ತೀನಿ, ನಾವು ಯುಗಾದಿ ಹಬ್ಬ ಶುಭಾಶಯ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ನಮ್ಮ ಮಿತಿ ಮೀರಿಯಷ್ಟು ನಾವು 8-10 ಸಾವಿರ ಅಂದ್ಕೊಂಡಿದ್ವಿ, ನೋಡಿದ್ರೆ 15 ಸಾವಿರ ಮೀರಿಬಿಟ್ಟಿದೆ ಜನಗಳು. ಅವು ನಮಗೆ ಸಹಕರಿಸಿದ್ದಾರೆ. ಹಾಗಾಗಿ ಮತ್ತು ನಮ್ಮ ಏನಿದೆ ನಮ್ಮ ಸಹಕರಿಸಲ್ಲ, ಅದೇ ತುಂಬ ಖುಷಿ. ಬಂದು ಹೋಗ್ತಾರಲ್ಲ, ಅದು ಇನ್ನೂ ಹೆಮ್ಮೆ ಆಗುತ್ತೆ. ನನ್ನ ಪ್ರಕಾರ ಒಂದು 15-20 ಕ್ವಿಂಟಲ್ ಆಗಿದೆ. ನಾವು ಲೆಕ್ಕ ಹಾಕಲ್ಲ. ಭಕ್ತಾದಿಗಳು ತುಂಬ ತಂದು ಕೊಟ್ಟಿದ್ದಾರೆ. ಅವ್ರು ತಂದು ಕೊಟ್ಟಂಗೆಲ್ಲ ಸಾಕು ಮಾಡ್ತಾಯಿದ್ದೀವಿ. ಸಾಂಬಾರು ಎಲ್ಲ ಬೇರೆದೆಲ್ಲ ಏನಿದೆ ಸ್ವಲ್ಪ ಹೆಚ್ಚೊತ್ತಾಗಿ ಬೇರೆ ಎಲ್ಲ ಮಾಡಿಸಿದ್ವಿ. ಅದನ್ನು ಭಕ್ತಾದಿಗಳೆಲ್ಲ ಕೊಟ್ಟಿರೋದು, ಎಲ್ಲ ಭಕ್ತಾದಿಗಳನ್ನು. ಸರ್ ನಾವು ಸಂಜೆ ಒಂದು 4-5 ಗಂಟೆ, ನಾವು 11 ಗಂಟೆ ಶುರು ಮಾಡಿದ್ವಿ. ನಾವು ಏನು ಮಾಡಿದ್ದೀವಿ, ಒಂದು 10-15 ಸಾವಿರ ಒಳಗಡೆ ಮಾತ್ರ ಊಟ ಮಾಡ್ಬೋದು ಅಂತ ಏನು ಮಾಡಿದ್ದೀವಿ, ಅದು ಖಾಲಿ ಆಗೋವರೆಗೂ ಮಾಡ್ತೀವಿ ಸರ್. ಯಾರಿಗೂ ಮನ್ಸಿಗೆ ಬೇಜಾರು ಮಾಡಲ್ಲ. ಏನಿದೆ ಎಲ್ಲ ಬಡಿಸಿ ಮಾಡಿ ಕೊಡ್ತೀವಿ. ಹಾಗಾಗಿ ಒಂದು 4-5 ಗಂಟೆ ಆಗುತ್ತೆ. ನಾವು ಕ್ಲೀನಿಂಗೆಲ್ಲ ಲೇಟ್ ಆಗುತ್ತೆ, ಒಂದು 10 ಗಂಟೆ ಆಗುತ್ತೆ ಕ್ಲೀನಿಂಗೆಲ್ಲ. ಪ್ರತಾಪ್ ಅಂತೇಳಿ ಸರ್. ನಮಸ್ತೆ.